ಇವತ್ತು ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪದಗ್ರಹಣವನ್ನು ಮಾಡ್ತಿದ್ದಾರೆ ಪ್ರಧಾನಿಯಾಗಿ. ಆ ಬಗ್ಗೆ ಸಂತಸ ದೇಶಾದ್ಯಂತ ಇದೆ, ಅದರಲ್ಲೂ ಕರ್ನಾಟಕದ ವಿಚಾರವಾಗಿ. ಯಾಕಂದ್ರೆ ಕರ್ನಾಟಕದಿಂದನೇ ಅತಿ ಹೆಚ್ಚು ದಕ್ಷಿಣ ಭಾರತದಲ್ಲಿ ಕ್ಷೇತ್ರಗಳನ್ನ ಗೆದ್ಕೊಂಡು ಬಂದಿರುವಂತದ್ದು ಬಿಜೆಪಿ. ಈ ಬಗ್ಗೆ ಮಾತಾಡೋದಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇದ್ದಾರೆ. ಸರ್, ನಿಮಗೆ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ದೆಹಲಿ ರಾಜಕಾರಣಕ್ಕೆ ಬರ್ತಾ ಇದ್ದೀರಾ, ಹೇಗೆ ಅನಿಸ್ತಿದೆ? ಇಲ್ಲ, ಸಾಮಾನ್ಯವಾಗಿ ನಾನು ನನ್ನ ರಾಜ್ಯದಲ್ಲಿ MLC ಆಗಿ ವಿಪಕ್ಷದ ನಾಯಕರಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೆ. ಪಾರ್ಟಿ ನಿರ್ದೇಶನದ ಮೇರೆಗೆ ಈ ಸತಿ ಪಾರ್ಲಿಮೆಂಟ್ಗೆ ನಿಲ್ಲಕ್ಕೆ ಅವಕಾಶಗಳಾಗಿತ್ತು. ಜನ ತುಂಬ ಪ್ರೀತಿಯಿಂದ ಗರಿಷ್ಠ ಪ್ರಮಾಣದಲ್ಲಿ ನನ್ನನ್ನು ಮತ್ತು ಪಾರ್ಟಿಯನ್ನು ಗೆಲ್ಲಿಸಿದ್ದಾರೆ. ಪಾರ್ಟಿ ಕೊಟ್ಟ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಸಂಸದನಾಗಿ ಇವತ್ತು ಡೆಲ್ಲಿಗೆ ಬಂದಿದೆ. ನಮಗಿರೋ ಖುಷಿ ಏನಂತ ಹೇಳಿದ್ರೆ 3ನೇ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವರು ಸ್ವೀಕಾರ ಮಾಡುವಂಥ ಈ ಕ್ಷಣದಲ್ಲಿ ನಾವೆಲ್ಲ ಸಾಕ್ಷಿಗಳಾಗಿರ್ತೇವೆ ಅನ್ನೋದು ನಮಗೊಂದು ಜೀವನದ ಬದುಕಿನ ಒಂದು ಕ್ಷಣ, ಸಂಭ್ರಮ ಕ್ಷಣ ಅಂತ ನಾವು ತಿಳ್ಕೊಂಡು ಕೆಲಸ ಮಾಡ್ತೇವೆ. ಸರ್, ಹೇಗೆ ಅನಿಸ್ತಿದೆ ದೆಹಲಿ ಇವತ್ತಿನ ಪದಗ್ರಹಣ ಕಾರ್ಯಕ್ರಮದ ಖುಷಿ ಹೇಗಿದೆ? 2 ಸಾರಿ ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ಈ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ಭದ್ರತೆಗೆ ಅವಕಾಶ ಕೊಟ್ಟಿರುವುದು, ಭಯೋತ್ಪಾದನೆ ನಿವಾರಣೆ ಮಾಡುವುದು, ಆರ್ಥಿಕತೆಯನ್ನ ಒಂದು ರೀತಿಯಲ್ಲಿ ಗಟ್ಟಿತನ ಮಾಡಿರುವಂತದ್ದು, ಇಡೀ ದೇಶ ಹೆಮ್ಮೆ ಪಡುವಂತ ವಾತಾವರಣ ಇರುವುದು, ಇಡೀ ಭಾರತಕ್ಕೆ ನಮಗಿಂತ ನಮ್ಮ ಬದುಕಿಗಿಂತ ದೇಶ ಮೊದಲು ಅನ್ನುವಂಥ ಭಾವನೆಗಳನ್ನು ಬಿತ್ತಿದ್ದು ಅದೇನು ಸಣ್ಣ ಸಾಧನೆ ಏನಲ್ಲ, ಬಹಳ ದೊಡ್ಡ ಸಾಧನೆಯನ್ನು ಮಾಡಿ ಇವತ್ತು 3ನೇ ಬಾರಿಗೆ ಜನಾದೇಶದ ಹಿನ್ನೆಲೆಯಲ್ಲಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದ್ರಿಂದ ಈ ಕ್ಷಣ ರಾಷ್ಟ್ರಭಕ್ತರೆಲ್ಲರಿಗೂ ರೋಮಾಂಚನಕಾರಿ ಕ್ಷಣ ಅಂತ ಅನಿಸ್ಬಿಡುತ್ತೆ ನನಗೆ. ಓಕೆ, ಈ ಬಾರಿ ಏನಂದ್ರೆ NDA ಮೈತ್ರಿಕೂಟದ ಭಾಗ JDS ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ದರ್ಜೆ ಸ್ಥಾನಮಾನ ಸಿಗ್ತಾ ಇದೆ. ಇದನ್ನ ನೀವು ಹೇಗೆ ನೋಡ್ತೀರಾ? ಮತ್ತೆ ಹೇಗೆ ಏನಂದ್ರೆ ಕರ್ನಾಟಕ ರಾಜ್ಯದ ಪಾಲಿಗೆ ವಿಮರ್ಶನೆ ಮಾಡ್ತೀರಾ? ಇಲ್ಲ, ಈಗ ಇದು NDA ಒಕ್ಕೂಟದ ಸರ್ಕಾರ. ಕರ್ನಾಟಕದಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಸಹಿತ ಎಲ್ಲರೂ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಅವ್ರ ಜೊತೆಯಲ್ಲಿ ನಾವು ಬೆಂಬಲ ಕೊಟ್ಟಿದ್ದೇವೆ. ಬಹಳ ದೊಡ್ಡ ನಿರೀಕ್ಷೆಗಿಂತಲೂ ಒಂದೆರಡು ಕಡಿಮೆ ಆದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಮಗೆ ಇವತ್ತು ಗೆಲುವಾಗಿದೆ ಪಾರ್ಲಿಮೆಂಟ್ನಲ್ಲಿ. ಹಾಗಾಗಿ ಅವರಿಗೂ ಕೂಡ ಕೊಡುವಂಥ ಒಂದು ಅವಕಾಶಗಳಿದ್ರೆ ಪ್ರಧಾನಮಂತ್ರಿ ನಿರ್ಧಾರ ಮಾಡ್ತಾರೆ. ಏನೇ ಮಾಡಿದ್ರು ನಾವು ಸ್ವಾಗತ ಮಾಡ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಭಾರತ ಮತ್ತಷ್ಟು ಬಲಿಷ್ಠವಾದಂಥ ರಾಷ್ಟ್ರ ಆಗಿ ಮೂಡಿ ಬರುತ್ತೆ ನರೇಂದ್ರ ಮೋದಿ ಅವರ ಮೂಲಕ ಅನ್ನೋದು ಇಡೀ ಭಾರತ ಸಂಭ್ರಮಿಸುವಂತ ಒಂದು ಘಟನೆ. ಕರ್ನಾಟಕದ ವಿಚಾರವಾಗಿ ಯಾಕಂದ್ರೆ ಕೇಳಲೇಬೇಕು, ಎಷ್ಟು ನಿರೀಕ್ಷೆ ಇದೆ ನಿಮಗೆ? ಎಷ್ಟು ನಿರೀಕ್ಷೆ ಇದೆ? ಇಲ್ಲ, ನಾವು ನಿರೀಕ್ಷೆ ಅಂದ್ರೆ ಪ್ರಥಮ ಹಂತದಲ್ಲಿ ಎಷ್ಟು ತಗೊಳ್ತಾರೆ ಸಚಿವರನ್ನ, ದ್ವಿತೀಯ ಹಂತದಲ್ಲಿ ತಗೊಳ್ತಾರ, ಒಟ್ಟಿಗೆ ತಗೊಳ್ತಾರ ಅನ್ನೋದು ನಮ್ಗೆ ಗೊತ್ತಿಲ್ಲ. ಕಳೆದ ಸರ್ತಿ ಎಷ್ಟೋ ಕೊಟ್ಟಿದ್ದಾರೆ, ಅಷ್ಟೇ ಪ್ರಮಾಣದಲ್ಲಿ ಈ ಸರ್ತಿ ಕೊಡಬಹುದು ಅಂತ ನಿರೀಕ್ಷೆ ಇದೆ, ನಮಗೆ ಕೊಟ್ಟಿರ್ತಾರೆ. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.